ನಮಸ್ಕಾರ. ಏನು ಲೋಕಿ ಎಲ್ಲೋಗಿದ್ದೀರಾ ಅಂತೀರಾ? ನಾನಿವತ್ತು ಯಶವಂತಪುರ ಜಂಕ್ಷನಲ್ಲಿದ್ದೀನಿ, ರೈಲ್ವೆ ಸ್ಟೇಷನಲ್ಲಿ. ಇಲ್ಲಿಂದ ನಾವು ಒಂದು ಟ್ರಿಪ್ ಪ್ಲ್ಯಾನ್ ಹಾಕಿದ್ದೀವಿ, ಹೊಲ್ಟೋಗೋಣ ಅಂತ. ಏನೇನೋ ಮಾಡ್ಕೊಂಡು ಬಂದಿದ್ದೀವಿ. ಬನ್ನಿ ಹಂಗೆ ರೈಲ್ವೆ ಸ್ಟೇಷನ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಏನೇನು ಸಿಗ್ತದೆ ನೋಡೋಣ. ಹೊಟ್ಟೆ ತುಂಬ ಹಸಿತೈತೆ, ಫಸ್ಟ್ ಏನಾದ್ರು ತಿನ್ನಬೇಕು. ಇಲ್ಲೇ ಇದೆ ರೈಲ್ವೆ ಸ್ಟೇಷನು. ಏನು ಕೆಂಪೇಗೌಡ ರೈಲ್ವೆ ನಿಲ್ದಾಣನೇ ಚೆನ್ನಾಗಿದೆ ನನಗಂತೂ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ರೈಲ್ವೆ ಸ್ಟೇಷನ್ಗೆ. ಡಲ್ಲಾಗಿದೆ ಆದರೆ ಚೆನ್ನಾಗೈತೆ, ಏನೋ ಒಂಥರ. ಹಾಯ್ ಹಲೋ. ಇವತ್ತು ಒಂದು ಸ್ಪೆಷಲ್ಲು ಏನಂದರೆ, ಇಬ್ಬರೇ ಪ್ಲ್ಯಾನ್ ಮಾಡಿಕೊಂಡು ಗೋವಾ ಪ್ಲ್ಯಾನ್ ಮಾಡಿದ್ದೀವಿ. ಈಗ ನಾವು ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಈ ಜಂಕ್ಷನಿಂದ ನಾವು ಡೈರೆಕ್ಟು ಯಶವಂತಪುರ ಟು ವಾಸ್ಕೋಡಿ ಗಾಮ ಆ ಜಂಕ್ಷನ್ಗೆ ಹೋಗ್ತೀವಿ. ನಾವು ಹೋಗ್ತಿರೋ ಟ್ರೈನ್ ಎಲ್ಲಿದೆ ಅಂತ ನೋಡಿ, ಇಲ್ಲೇ ಇದೆ, ತೋರಿಸ್ಬೇಕು. ಇದೇ ಟ್ರೈನು. ಟ್ರೈನ್ ನಿಮ್ಗೆ ಕಾಣಿಸ್ತಾ ಇದೆಯಾ? ಬನ್ನಿ ಮುಂದಕ್ಕೆ ಬಂದು ತೋರಿಸ್ತೀನಿ. ಇದೇ ಟ್ರೈನ್. ಬಟ್ ರಿವರ್ಸ್ ಕಾಣಿಸ್ತೈತೆ. ಬಟ್ ಇದೇ ಟ್ರೈನಲ್ಲೇ ಜರ್ನಿ ನಮ್ಮದು. ಅಷ್ಟೇ ಇದೇ ಹೋಗಿ ಹೇಗೆ ಬೇಗ ಇದೇ ಸ್ಟೇಷನಲ್ಲೇ 3 ಗಂಟೆಗೆ ಕರೆಕ್ಟಾಗಿ ಟ್ರೈನ್ ಇದೆ. ಇವಾಗ ಸಮಯ 2:15, ಇನ್ನೂ 45 ಮಿನಿಟ್ಸ್ ಇದೆ. ಬಟ್ ಹೊಟ್ಟೆ ಹಸಿತ. ಟ್ರೈನ್ ಒಳಗಡೆ ಯಾವ ಥರ ಇರುತ್ತೆ, ಸ್ಲೀಪರ್ ಕ್ಲಾಸ್ ಯಾವ ಥರ ಇದೆ ಅಂತ ನೀಟಾಗಿ ತೋರಿಸ್ತೀವಿ. ಬನ್ನಿ ನೋಡೋಣ ಯಾವ ಥರ ಐತೆ, ನಮ್ಮ ಸೀಟ್ ಯಾವುದು ಎಲ್ಲ ನಿಮ್ಗೆ ತೋರಿಸ್ತೀವಿ. ಏನೋ ಇದು ಊಟ ಏನೋ 4 ಬಂದ್ಬಿಡೋಣ. ಫಸ್ಟ್ ಊಟ ಬೇರೆ ಮಾಡಿಲ್ಲ, ಊಟ ತಿನ್ಬೋಣ. ಇಲ್ಲಿ ಸಿಗಲ್ಲ ಮೋಸ್ಟ್ಲಿ, ಅದೇ ಟ್ರೈನಲ್ಲಿ ನಿಂತ್ಕೊಂಡ್ಬರ್ತಾರಲ್ಲ ಅವ್ರ ಹತ್ರ ತಗೊಬೇಕು. ಏನೋ ಇದ್ದಂಗೆ ಐತೆ. ಹಾಯ್ ಫ್ರೆಂಡ್ಸ್, ಹೋಗಿದ್ದೀವಿ ಊಟ ತಗೋಣ ಅಂತ. ಊಟ ಅಂತೂ ಸಿಗಿಲ್ಲ. ಒಂದು ನಿಪ್ಪಟ್ಟು, 1-2 ನೋಡಿ ನಿಪ್ಪಟ್ಟು. ಇದು ಟೇಸ್ಟ್ ಯಾವ ಥರ ಗೊತ್ತಿಲ್ಲ, ಚೆನ್ನಾಗಿದೆ. ಬಾಳೆಹಣ್ಣು, ಒಂದು ವಾಟರ್ ಬಾಟಲ್, ಇಷ್ಟೇ ತಗೊಂಡಿರೋದ. ಮುಂದೆ ಸ್ಟೇಷನ್ ಎಲ್ಲಾದರೂ ನಾವು ಸಡನ್ನಾಗಿ ಪ್ಲಾನ್ ಹಾಕೊಂಡಿದ್ದೀವಿ. ಏನೇನಂತ ಗೊತ್ತಿಲ್ಲ, ಒಟ್ಟಾಗಿ ಏನೋ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ತುಂಬ ರಿಸ್ಕಿಂದ ಆಗ್ಬಿಟ್ಟಿದೆ ಹೊಟ್ಟೆಗೆ ಬೇರೆ ಊಟ ಇಲ್ಲ ಬೆಳಗಿಂದ. ಇದೇ ಏನೋ ಅನ್ಕೊಂಡು ಬಂದ್ವಿ, ಏನೇನೋ ಆಗೋಯ್ತು. ಒಳಗಡೆ ನಮ್ಮ ಸೀಟ್ ಯಾವ ಥರ ಇದೆ ನೋಡೋಣ. ಒಳಗಡೆ ಅಲ್ಲ, ಈ ಥರ ಆನ್ ಮಾಡಿದ್ರೆ ಎಲ್ಲರೂ ನಮ್ಮನ್ನೇ ನೋಡ್ದವ್ರು, ಯಾಕಂತ ಗೊತ್ತಿಲ್ಲ. ಅದ್ಯಾರೋ ಹುಡುಗಿ ಬೇರೆ ಉನ್ನೇ ನೋಡ್ತಾವಳೆ, ಯಾಕೆ ನೋಡ್ತಾಳೆ ಗೊತ್ತಿಲ್ಲ. ಅಲ್ಲ ತೆಗಿಯ, ತಿರ್ಸೋ, ಕೆಳಕೆ ಮೇಲಕ್ಕ ಆಗೋಳ. ಅವ್ರು ತೆಗಿತಾ ಇದಾರೆ, ನೀನು ತೋರಿಸ್ತಾ ಇದೀಯಾ. ಇದೇ ಕಾಮಿಡಿ. ಇವಾಗ ಬಲಗಾಲಿಕಮ್ಮ ನೋಡ ಬ್ರೋ, ನನ್ನ ಕಾಲಿಂದ ಟ್ರೈನ್ ಹೋಗಲ್ಲ ಬ್ರೋ. ಬೇಡಮ್ಮ, ಬಲಗಾಲಿಕು ಒಳ ಏನೋ ಪ್ಲಾನ್ ಹಾಕೊಂಡು ಹೋಗ್ತಾ ಇದೀವಿ. ನಡಿ ನಡಿ, ನಾನು ಬಲಗಾಲಿಗೆ ಬಿಟ್ಟು ಮುಂದೆ ಕತ್ತಿದ್ದೀನಿ. ಬೇಡ ಹೌದಾ? 32 ಇಲ್ಲಿದೆ, ಅಲ್ಲೊಬ್ರು ಇಲ್ಲೊಬ್ರು ಏನಿಲ್ಲ. ಇದೇನು ಗೊತ್ತಾ, ಪುಷ್ಕ ಮಾಡೋನೆ ಇದ್ರ ಬಟ್ಟೆ ಹಾಕೊಂಡು ಇದು 80 ರೂಪಾಯಿ. ಗಮ್ಮಂತಾಯ್ತಾ? கரெக்டாக சொல்லணும், எல்லாரும் சிரிக்கிறாங்க. ஏபிஎஸ்எஸ்ல வச்சுன்னா வாழ்க்கை ಸ್ವಲ್ಪ ಖಾರ ಇದೆ, ಏನು ಅಷ್ಟು சரி என்ஜாய்மெண்ட்லாம் வேஸ்ட் பண்ணுறீங்க அப்படின்னு பிளான் பண்ணிடலாம் அப்படின்னு. அதான் ಒಂದೇ ಸ್ಪೂನ್ಕ ಓಕೆ. ಏನು ಆ ಥರ ಇಲ್ಲ. 2 ಸ್ಪೂನ್ ತಿಂದ್ಬಿಟ್ಟು ಇಡಬೇಕು. 1 ಸ್ಪೂನ್ಗೆ ನೀನು ಹಂಗೆ ಅಂದ್ಬಿಟ್ರೆ ಹೆಂಗ? ருச்சி ನೋಡೋದಕ್ಕೆ 1 ಸ್ಪೂನ್ ಸಾಕು. ಆಯ್ತು, ಇನ್ನೊಂದು ಸ್ಪೂನ್ ತಿನ್ನು, ಆಮೇಲೆ நான் என் ஃப்ரெண்டுங்கெல்லாம் கூப்பிட்டேன். உங்கள்கிட்ட சொன்ன மாதிரி அவனுக்கிட்ட சொல்லி வச்சுருந்தேன், எவனுமே வர மாட்டான்டா. இப்போ ஒவ்வொருத்தரும் ஃபோன் பண்ணுறாங்க, என்னடா ட்ரெயின் இல்லையா, இது எவனுமே போனதில்லை, நீங்கள் வந்து இல்லை இல்லைங்க. ಪರವಾಗಿಲ್ಲ. ವೀಕ್ಷಕರೇ ನಮಸ್ಕಾರ. ಈ ಟ್ರೈನ್ ಜರ್ನಿಯಲ್ಲಿ ನಮಗೆ ಒಬ್ಬ ಮುಖ್ಯವಾದ ವ್ಯಕ್ತಿ ಪರಿಚಯ ಆಗಿದ್ದಾರೆ. ಇಲ್ಲೊಬ್ರು ಇದ್ದಾರೆ, ಇವ್ರ ಹತ್ರ ಮಾತಾಡ್ತಾಯಿದ್ರೆ ನಿಜವಾಗ್ಲೂ ಒಂದು 10 ನಿಮಿಷಕ್ಕೆಲ್ಲ ಫುಲ್ ಕ್ಲೋಸ್ ಆಗೋತೀವಿ ನಾವು. ಆ ಥರ ಬಾಂಡಿಂಗ್ ಕೊಡ್ತಾರೆ ಇವರು. ಆ್ಯಕ್ಚುಲಿ ಇವರು ಗೋವಾಗೆ ಹೋಗ್ತಿದ್ದಾರೆ. ಬನ್ನಿ ಇವ್ರ ಬಗ್ಗೆ, ಇವರು ಒಂದ್ಸಲ ಅಲ್ಲ ಸುಮಾರು ಸರಿ ಹೋಗ್ತಾ ಇರ್ತಾರೆ. ಇಯರ್ಲಿ ಒಂದು 4-5 ಟೈಮ್ಸ್ ಹೋಗ್ತಾನೆ ಇರ್ತಾರೆ ಇವರು. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಸರ್
ಸರ್ ತಮ್ಮ ಹೆಸರು ಡಾಕ್ಟರ್ ಜೆ ಮುನ್ರಾಜ್ ಅಂತೇಳಿ, ಓಕೆ ಸರ್. ಸಮಾಜ ಸೇವಕರು. ನಾವಿರೋದು ಕಿತ್ಗನೂರು, ಬೆಂಗಳೂರಲ್ಲಿ. ಓಕೆ ಸರ್. ನಾವು ಗೋವಾಗ ಅಂದರೆ ನೋಡಿ, ಈಗ ಟ್ರೈನಲ್ಲಿ ಹೋಗೋದಕ್ಕೆ ಏನಂದರೆ ನಮ್ಮ ಸ್ನೇಹಿತರು ರಂಗಪ್ಪನವರು ದೇವನಹಳ್ಳಿಯಿಂದ ಬರ್ತಾಯಿದ್ದಾರೆ. ಓಕೆ ಸರ್. ಅವರು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಕರ್ಕೊಂಡು ಹೋಗ್ತೀವಿ. ನಾವು ಪ್ರತಿ ತಿಂಗಳು 2 ತಿಂಗಳು 3 ತಿಂಗಳು ಒಂದ್ಸರಿ ಗೋವಾಗ ಹೋಗ್ತಾಯಿದ್ವಿ. ಗೋವಾಗೆ ತುಂಬ ಒಳ್ಳೆ ನೇಚರು, ಒಳ್ಳೆ ಇದು ಬೀಚ್ಗಳು, ನಾವು ಎಂಜಾಯ್ಮೆಂಟ್ ಮಾಡೋಕೆ ಹೋಗ್ತೀವಿ. ಬೆಂಗಳೂರಲ್ಲಿ ಜಂಜಾಟದಿಂದ ಸಾಕು ಅಂತೇಳಿ ಅಲ್ಲೋಗಿ ಸ್ವಲ್ಪ ಟೈಮ್ ಪಾಸ್ಕೊಂಡು ಒಂದು 2 ದಿನ ಬರ್ತೀವಿ. ಇನ್ನೊಂದು ಸರ್, ಯಾವಾಗೂ ಬೆಂಗಳೂರು ಸಿಟಿ ನೋಡಿ ನಮಗೂ ಬೆಂಗಳೂರನ್ನೇ ಹೇಳ್ಬೇಕಾ, ಮತ್ತೆ ಟ್ರಾಫಿಕ್ಕು ಅದು ಇದು. ಗೋವಾ ನೇಚರು ನೀವು ಸುಮಾರು ಸರಿ ನೋಡ್ತೀರಾ. ಯಾರಾನ ನಮ್ಮ ವೀಕ್ಷಕರಿಗೆ ಹೊಸದಾಗಿ ಹೋಗ್ಬೇಕಂದ್ರೆ ಅಲ್ಲಿರುವಂಥ ಪ್ಲೇಸ್ ಬಗ್ಗೆ ನಿಮ್ಮ ಅನಿಸಿಕೆ ಮಾತುಗಳು ಒಂದು ಹೇಳಿ ಸರ್. ಹೆಂಗಿರುತ್ತೆ ಏನಿರುತ್ತೆ ಅಂತ. ಅಲ್ಲಿ ಪ್ಲೇಸ್ ಮಾತ್ರ ಸೂಪರಾಗಿರುತ್ತೆ. ಎಂಜಾಯ್ಮೆಂಟ್ ಅಂತೂ ಸೂಪರ್. ನಾವು ಹೋದರೆ ಬೀಚು, ಈ ಸ್ಯಾಂಡ್ ಬಾತ್ ಮಾಡ್ಕೊಂಡು ಬಿಸಿಲಿಗೆ ಮೈ ಹೊಡ್ಕೊಂಡು ಸ್ವಲ್ಪ ನೇಚರಲ್ಲಿ ಎಂಜಾಯ್ ಮಾಡ್ಕೊಂಬರ್ತೀವಿ. ಮತ್ತು ಈಗ ಹೊಸ್ದಾಗಿ ಹೋಗೋರು ಅಂದರೆ ಸ್ಕ್ಯಾಮ್ ಇದೆ ಕೆಲವೊಂದು. ಆ ಕಾಲಂಗೋಟು, ಬಾಗಾ ಬೀಚಲ್ಲಿ ಕೆಲವು ಸ್ಕ್ಯಾಮ್ ಮಾಡ್ತಾರೆ ಪಾಪ ಹೊಸಬ್ರಿಗೆ. ಅಂಥ ಹೊಸಬ್ರೆಲ್ಲ ಏನಂದರೆ ಅಲ್ಲಿ ಹೋಗಿ ಅದು ಮಸಾಜ್ ಪಾರ್ಲರ್ ಹೋಗಿ ಹುಡುಗಿ ಬೇಕಾ, ರಷ್ಯನ್ ಹುಡುಗಿ ಬೇಕಾ, ಸುಳ್ಳು ಅದು. ದುಡ್ಡು ಕಿತ್ಕೊಳ್ತಾರೆ. ದುಡ್ಡು ಆಮೇಲೆ ಈ ಕಡೆಯಿಂದ ಬರ್ತಾರೆ, ಆ ಕಡೆಯಿಂದ ಓಡೋಗ್ಬಿಡ್ತಾರೆ. ಆ ಥರ ಸುಮಾರು ನನಗೆ ಕಂಪ್ಲೇಂಟ್ ಬಂದಿದೆ. ಅದರಿಂದ ಹೊಸಬ್ರು ನಿಮ್ಮ ಚಾನಲ್ ಮುಖಾಂತರ ಕೇಳ್ತಾ ಇದ್ವಿ. ಹೊಸಬ್ರು ಹೋಗೋವಾಗ ಅಲ್ಲಿ ಬೀಚ್ಗಳು ನೋಡಿ ಎಂಜಾಯ್ಮೆಂಟ್ ಮಾಡ್ಕೊಂಡು, ಒಳ್ಳೆ ಅಲ್ಲಿ ಕ್ರೂಸ್ ಶಿಪ್ ಇದೆ ಪಂಜಿಯಲ್ಲಿ, ಅದು ನೋಡ್ಕೊಂಡು ಒಳ್ಳೊಳ್ಳೆ ಪ್ಲೇಸ್ಗಳು ನೋಡ್ಕೊಂಡು ಬರ್ಬೋದು. ನೋಡಿ ವೀಕ್ಷಕರೇ, ಬೀಚ್ ಏರಿಯಾದಲ್ಲಿ ಫ್ರಾಡ್ ತುಂಬ ಜನ ಮಾಡ್ತಾರಂತೆ. ಹುಡುಗಿರ ಸಿಗ್ತಾರೆ, ನಿಮಗೆ ದುಡ್ಡು ಕೊಡ್ತೀವಿ ಅಂತ. ನೋಡಿ, ಇವರಿಂದ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ. ಆ ಥರ ಆಸೆ ಪಟ್ಟು ಯಾರಿಗೂ ದುಡ್ಡು ಕೊಟ್ಟು ದುಡ್ಡೆಲ್ಲ ಹಾಳು ಮಾಡ್ಕೊಬೇಡಿ. ನೆಮ್ಮದಿಯಾಗಿ ಬೀಚ್ ನೋಡಿ ಎಂಜಾಯ್ ಮಾಡಿ. ಮತ್ತು ನೋಡಿ, ಅವ್ರ ಸ್ನೇಹಿತರೊಬ್ರು ಇದ್ದಾರೆ ಇಲ್ಲಿ. ಇವ್ರ ಜೊತೆ ಫಸ್ಟ್ ಟೈಮ್ ಹೋಗ್ತಿದ್ದಾರೆ ಅಂತ. ಅವ್ರನ್ನೂ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ಮದು ಯಾವುದು ಸರ್? ನಮ್ಮದು ರಂಗಪ್ಪ ಅಂತ ದೇವನಹಳ್ಳಿ. ನಮ್ಮ ಅತ್ತೆ ಮಗ ಡಾಕ್ಟರ್ ಜೆ ಮುನ್ರಾಜು ಅಂತ. ನಮಗೇನು ಅಂತಂದರೆ 3 ದಿನ ಮುಂಚೆ ಫೋನ್ ಮಾಡಿದ್ರು, ಗೋವಾಗೆ ಹೋಗೋಣ ಅಂತ. ನನಗೂ ಒಂದು ಸ್ವಲ್ಪ ಆಸೆ ಇತ್ತು, ಯಾವಾಗ ಹೋಗೋಣ ಅಂದ್ಕೊಂಡು, ಫ್ಯಾಮಿಲಿ ಹೋಗೋಣ ಅಂದ್ಕೊಂಡು ಕೆಲಸಗಳ ಮಧ್ಯೆ ಆಗ್ತಿರಲಿಲ್ಲ. ಆಮೇಲೆ ನಾನು ಬುಕ್ ಮಾಡಿಬಿಟ್ಟಿದ್ದೀನಿ, ನೀನು ಬರಲೇಬೇಕು ಅಂದರು. ಇವತ್ತು ಬಂದ್ವಿ. ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಹತ್ತಿದ್ದೀವಿ. ಅಲ್ಲಿ ಏನು ಅಂತಂದರೆ, ಗೋವಾ ಅಂತಂದರೆ ನಾನು ಸುಮಾರು ಒಂದು 4-5 ವರ್ಷ ಆಯಿತು ಹೋಗಿ. ಆಮೇಲೆ ನನಗೆ ಯಾಕೋ ಆಸೆ ಆಯಿತು, ತಡಿ ಹೋಗ್ಬಿಟ್ಟು ಬರೋಣ, ಯಾವಾಗೂ ಇದ್ದಿದ್ದೆ ತಾನೇ ಅಂತೇಳಿದ್ದು, ಒಂದು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಅಲ್ಲಿ ಪ್ಲೇಸ್ಗಳು ಚೆನ್ನಾಗಿದೆ. ಆಮೇಲೆ ಅಲ್ಲಿ ಏನೋ ವೇಷವಾಟಿಕೆ ಅವು ಇವು ಅಂತಾರೆ, ಅವೆಲ್ಲ ನಮಗೆ ಗೊತ್ತಿಲ್ಲ. ಅದೇ ದುಡ್ಡು ಕಿತ್ಕೊಳಕ್ಕೆ ಏನೋ ಒಂದು ಅಲ್ಲೊಂದು ಜನರ ಜೀವನ ಮಾಡಬೇಕಂದ್ರೆ ಅದು ಮಾಡೇ ಮಾಡ್ತಾರೆ. ಅದಕ್ಕೆ ಈ ಕಡೆಯಿಂದ ನಾವು ಹೊಸಬ್ರು ಏನು ಜನ ಓದ್ತೀವಿ, ನಮಗೆ ಗೊತ್ತಾಗಲ್ಲ. ನಾವು ಗೊತ್ತಿಲ್ದಿರ ಅಲ್ಲಿ ಏನು ಮಾಡ್ತೀವಿ ಅಂದರೆ, ಬರ್ತಾರೆ, ಕಳಿಸ್ತಾರೇನೋ ಅನ್ನೋ ಆಸೆ ಮೂಡಲ್ಲಿ ದುಡ್ಡು ಕಟ್ಟಿಬಿಡ್ತೀವಿ. ಅವ್ರೀಗ ಬಂದರು, ಆಮೇಲೆ ಕ್ಲೋಸ್ ಆಯಿತು ಅಂತ ಬರ್ತೀವಿ. ಯಾಕಂತಂದರೆ ನಾವು ಹೋಗಬೇಕು, ಬೀಚ್ಗಳು ನೋಡಬೇಕು, ಅಲ್ಲಿ ಒಳ್ಳೊಳ್ಳೆ ಸ್ಥಳಗಳು ನೋಡಬೇಕು, ಎಂಜಾಯ್ ಮಾಡಬೇಕು, ಬರಬೇಕು ಸರ್. ಹಂಗಾಗಿ ಹೋಗ್ತಾಯಿದ್ವಿ. ತಮ್ಮದು ದೇವನಹಳ್ಳಿ ಪತ್ರ ಸಾಪ್ನಹಳ್ಳಿ, ರಂಗಪ್ಪ ಅಂತ. ಟ್ರೈನ್ ಜರ್ನಿ ಚೆನ್ನಾಗಿದೆ ಸರ್. ಸೂಪರ್ ಸರ್, ಸೂಪರ್. ಟ್ರೈನ್ ಜರ್ನಿ ಓಕೆ, ಆರಾಮಿದೆ. ಸುತ್ತು ವಾತಾವರಣ, ಆ ಗಾಳಿ ವಾತಾವರಣ, ಆ ಬೆಟ್ಟ ಗುಟ್ಟಗಳು, ಮರ ಗಿಡ ಒಳ್ಳೆ ಚೆನ್ನಾಗಿದೆ. ಸುತ್ತ ನೋಡು ಎಂತೆಂಥ ಪ್ಲೇಸ್ಗಳು ಇದಂದರೆ ಇದೊಂಥರ ನಮ್ಗೆ ಇದೊಂಥರ ಪ್ಲೇಸ್ ಅನ್ಬೋದು. ಆರಾಮಾಗಿ ಕುತ್ಕೊಂಡಿದ್ದೀವಿ. ಒಳ್ಳೆ ವಾತಾವರಣ, ಒಳ್ಳೆ ಇದು. ತಗೊಂಡೋಗಿ ಬಿಡ್ತಾರೆ. ಆದರೆ ಈ ಟ್ರೈನಲ್ಲಿ ಅಂದರೆ ಆರಾಮಾಗಿ ಎಲ್ಲ ನೋಡೋ ಬೆಟ್ಟ ಗುಟ್ಟಗಳು ಎಷ್ಟು ಚೆನ್ನಾಗಿದೆ. ಅಡಿಕೆ ಮರ, ತೆಂಗಿನ ಮರ, ಅಲ್ಲೊಂದು ಬಿಲ್ಡಿಂಗು, ಎಲ್ಲ ಒಂಥರ ನೋಡೋಕ್ಕೆ ಕಣ್ಣಕ್ಕೆ ಒಂದು ಥರ ಆನಂದ. ಆನಂದ. ಹಂಗಾಗಿ ದೂದ್ಸಾಗರ್ ವಾಟರ್ ಫಾಲ್ಸ್ ನೋಡ್ಬೋದು. ಹೌದು, ದೂದ್ಸಾಗರ್ ವಾಟರ್ ಫಾಲ್ಸ್ ಸೂಪರ್ ಆಗಿದೆ, ದೂದ್ಸಾಗರ್ ವಾಟರ್ ಫಾಲ್ಸು. ಹಂಗಾಗಿ ಅದಕ್ಕೆ ಗೋವಾ ಹೋಗ್ತಾಯಿದ್ವಿ. ಮತ್ತು ನಾವು ನಾಳೆ ನಾಡ್ದಿದ್ದು 14ನೇ ತಾರೀಕು ಶುಕ್ರವಾರ ಫ್ಲೈಟ್ಗೆ ಬರ್ತಾಯಿದ್ದೀವಿ. ಓಕೆ, ಥ್ಯಾಂಕ್ಸ್. ನೋಡಿ ಇಂಥ ಬೆಟ್ಟ ಗುಟ್ಟಗಳು ಹೆಂಗಿದೆ, ಒಂಥರ ವಾತಾವರಣ ಎಷ್ಟು ಚೆನ್ನಾಗಿದೆ, ಸೂಪರ್. ನೋಡಿ ವೀಕ್ಷಕರೇ, ಇಷ್ಟು ನಮ್ಮ ಸಹಪಾಠಿಗಳ ಜೊತೆ ನಾವು ಇಷ್ಟೊಂದು ಮಾತಾಡಿದ್ರೆ, ಇಲ್ಲೊಬ್ರು ಇದ್ದಾರೆ ಸರ್ರು. ಯಾಕೋ ತುಂಬ ನಾಚಿಕೆ ಪಡ್ತಿದ್ದಾರೆ. ಸರ್ರು ಗೋವಾ ಟ್ರಿಪ್ ಹೋಗ್ತಿಲ್ಲ, ಅವ್ರು ಫಂಕ್ಷನ್ಗೆ ಹೋಗ್ತಿದ್ದಾರೆ. ಅವರು ನಾಳೆ ಮತ್ತೆ ರಿಟರ್ನ್ ಆಗ್ತಾರೆ ಅವರು. ಇನ್ನೊಂದು ವಿಶೇಷ ಅಂದರೆ, ಸರ್ ಹೇಳಿದ್ದು ಈ ಟ್ರೈನು ದೂದ್ಸಾಗರ್ ಮೇಲೆ ಹೋಗುತ್ತಂತೆ. ದೂದ್ಸಾಗರ್ ಅಂದರೆ ನೈಟ್ ಇರುತ್ತೆ ನಾವು ಹೋಗೋ ಟೈಮಲ್ಲಿ, ಬಟ್ ನೋಡೋಕ್ಕಾಗಲ್ಲ, ವಿಜುವಲ್ಸ್ ಕೇಳಿಸ್ಕೊಬೋದು ಅಷ್ಟೇ ನಾವು.
ಹೋಗೋ ದೂದ್ಸಾಗರ್ ಅಂದರೆ ನೀವು ಚೆನ್ನೈ ಎಕ್ಸ್ಪ್ರೆಸ್ ಮೂವಿಯಲ್ಲಿ ಆ ಒಂದು ಸೀನಲ್ಲಿ ಬರುತ್ತೆ ಅದು. ಚೆನ್ನೈ ಎಕ್ಸ್ಪ್ರೆಸ್ ಮೂವಿಯಲ್ಲಿದೆ. ನಿಮ್ಗೆ ಬೇಕಂದರೆ ಸರ್ಚ್ ಮಾಡಿದ್ರೆ ಸಿಗುತ್ತೆ ದೂದ್ಸಾಗರ್ ಅಂತ. ನೋಡಿ ಎಂಜಾಯ್ ಮಾಡಿ ಸರ್. ಹ್ಯಾಪಿ ಜರ್ನಿ ಸರ್ ನಿಮಗೂ. ನೋಡಿ ಸರ್ಗೂ ಹ್ಯಾಪಿ ಜರ್ನಿ ಸರ್. ಒಳ್ಳೆ ಎಂಜಾಯ್ ಮಾಡಿ ಸರ್. ನೀವು ಹೇಳಿದ್ರಲ್ಲ ಮುನ್ರಾಜು ಅಂತ ಹೇಳಿದ್ರು, ಸಮಾಜ ಸೇವಕರು ಅಂತ ಹೇಳಿದ್ರು. ಸರ್ ನಿಮ್ಮ ಚಾನಲಿಂದ ಹಾಂ, ತುಂಬ ಒಳ್ಳೇದಾಯಿತು. ಒಳ್ಳೆ ಮಾಹಿತಿ ಸರ್, ಪಬ್ಲಿಕ್ ಒಳ್ಳೆ ಮಾಹಿತಿ ಆಗಲಿ. ಥ್ಯಾಂಕ್ ಯು ಸರ್. ನಿಮಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಇನ್ಫಾರ್ಮೇಷನ್ ನಿಮ್ಮ ಚಾನಲ್ಗೂ ಯೂಟ್ಯೂಬ್ ಚಾನಲ್ಗೂ ಒಳ್ಳೆ ಜನರು ತುಂಬ ಧನ್ಯವಾದಗಳು. ತುಂಬ ಒಂದು ಈ ನಮ್ಮ ಜನರು ತುಂಬ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಂಪ್ರೂವ್ ಮಾಡಿ. ಸೂಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.